ಅವನು ಬರೀ ಕ್ವಾಟ್ಲೆ ಆಗೋಯ್ತು ಸರ್. ನಡ್ಕೊಂಡು ಹೋಗುವಾಗ ನನ್ನ ಹೆಂಡತಿ ಸೀರೆ ಎಳಿಯೋದು ಸೆರ್ಗೆ ಎಳಿಯೋದು. ನಮ್ಮ ಏರಿಯಾದಲ್ಲಿ ಬರೀ ಅವಂದೇ ಹವ ಸರ್. ಅದಕ್ಕೆ ನೀವೇನು ಮಾಡಿದ್ರಿ? ಕಣ್ಣೆದುರುಗಡೆನೆ ನಿಮ್ಮ ಹೆಂಡತಿ ಸೀರೆ ಎಳಿತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ, ಥೂ ಅಂತ ಉಗಿದ್ಲು ಸರ್. ನಮ್ಮ ಗಂಡಸ್ತನನೇ ಕೆಣಕಿದ್ಲು ಸರ್. ಸುಮ್ಮನೆ ಇರೋಕ್ಕಾಗುತ್ತಾ? ಅದು ಸರಿ. ಆದದಾಗ್ಲಿ ಅಂತ ಹೇಳಿ ಎಲ್ಲ ಧೈರ್ಯ ಒಟ್ಟು ಮಾಡಿಕೊಂಡು ಸೀದಾ ಹೋಗಿ ಕೇಳಬಿಟ್ಟೆ ಸರ್. ಮಾರಾಮಾರಿ ಆಗೋಯ್ತು. ಅವನು ಹೊಡೆದ, ನಾನು ಹೊಡೆದೆ. ಅದು ಕಣ ಗಂಡಸ್ತನ ಅಂದ್ರೆ. ಅವನು ಏಟು ಹೊಡೆದ, ನಾನು ಬೊಬ್ಬೆ ಹೊಡೆದೆ ಸರ್. ಜಸ್ಟ್ ಬಿದ್ದುಬಿಡ್ತಿದ್ದೆ. ಅವನಷ್ಟಕ್ಕೆ ಬಿಡ್ಲಿಲ್ಲ ಸರ್, ನನ್ನನ್ನು ಬೆನ್ನಡ್ದ ಸರ್. ನಾವು ಓಡ್ಕೊಂಡು ಅಲ್ಲೇ ಪಕ್ಕದಲ್ಲಿ ಸುಲಭ ಶೌಚಾಲಯ ಇತ್ತು ಸರ್. ಒಳಗಡೆ ಟಾಯ್ಲೆಟಲ್ಲಿ ಹೋಗಿ ಕೂತ್ಕೊಂಡು ಬಾಗಿಲು ಹಾಕೊಂಡೆ ಸರ್. ಸರ್ ಸ್ವಲ್ಪ ನೀರು ಕೊಡಿ ಸರ್. ಏಕೆ? ಸರ್ ಕುಡಿಯೋಕೆ ಸರ್. ಅಣ್ಣ ಏಕೆ ಅಂತ ನನ್ನನ್ನು ಕರೆದಿದ್ದು ಕಣ. ಸರ್ ನಾನು ಎಲ್ಲಿದ್ದೆ ಸರ್? ಟಾಯ್ಲೆಟಲ್ಲಿ? ಹಾಂ, ಟಾಯ್ಲೆಟಲ್ಲಿದೆ ಸರ್. 1.5 ಗಂಟೆವರೆಗೂ ಬಾಗಿಲು ಬಡ್ಕೊಂಡು ಅಲ್ಲೇ ನಿಂತಿದ್ದೆ ಸರ್. ಅವ್ನು ಹೋದ್ಮೇಲೆ ಸರ್ ನಾವು ಹೊರಗಡೆ ಬಂದಿದ್ದು. ನಮ್ಮ ಏರಿಯಾದಲ್ಲಿ ನನ್ನ ಮಾನ ಮರ್ಯಾದೆಲ್ಲ ಮೂರ ಬಟ್ಟಿ ಆಗೋಯ್ತು ಸರ್. ಸರ್ ಅವನು ಸುಮ್ಮನೆ ಬಿಡಬಾರ್ದು ಸರ್, ಅದಕ್ಕೆ ನಿಮ್ಮ ಹತ್ರ ಬಂದೆ ಸರ್. ಏನು ಹೆಸರು? ಸರ್ ನನ್ನ ಹೆಸರು ರಾಮೋಜಿ. ನಿಂದಲ್ಲ ಅವನು ರಾಮಚಂದ್ರ ಸರ್. ಹೆಸರಿಗೆ ಮಾತ್ರ ರಾಮಚಂದ್ರ, ಪರಮ ಲಂಪಟ. ಅದರಲ್ಲಿ ಜೋರು ಬೇರೆ. ನಾಟಕದಲ್ಲಿ ಪಾಠ ಮಾಡ್ತಾನೆ ಸರ್. ಅದರಲ್ಲೂ ಮಾಡೋದು ಅದು ದುಶ್ಯಸನ್ ರೋಲೆ. ಈಗ ಏನಾಗಬೇಕು ಸರ್? ಅವ್ನು ನನಗೆ ಮಾಡಿದ ಅವಮಾನಕ್ಕೆ ಅವನಿಗೆ ಶಿಕ್ಷೆ ಆಗಬೇಕು ಸರ್. ಅವ್ನು ಬರೀ ನನ್ನ ಹೆಂಡತಿ ಮಾತ್ರ ಅಲ್ಲ, ಇನ್ನು ಯಾವ ಹೆಂಗಸರು ಸಾಹಸಕ್ಕೂ ಅವ್ನು ಹೋಗಬಾರ್ದು ಸರ್. ಸರ್ ನಿಮ್ಮ ಫೀಸ್ ಎಷ್ಟಾದರೂ ಪರವಾಗಿಲ್ಲ ಸರ್. ನಂದು ಕಣ, ನಾನು ಹೋಗ್ತೀನಿ. ಬಿಡೋ ಬಿಡೋ. ಏನ್ರ ಅದು? ಜೈಲಿಗೆ ಹೋಗೋದೆ 1.5 ವರ್ಷ ಆಯ್ತಣ್ಣ. ಇನ್ನೂ ಹೋಗಿಲ್ಲ ಅಂದ್ರೆ ನಾನು ಇಮೇಜನ್ ಆಗ್ಬೇಕಣ್ಣ. ಈ ಕೇಸ್ ನಂಗೆ ಅಣ್ಣ. ಅಣ್ಣ ಜೈಲಿಗೆ 17 ಸಾರಿ ಹೋಗಾಯ್ತಣ್ಣ. ಇದೊಂದಾದ್ರೆ 18 ಆಗುತ್ತೆ. ಪ್ಲೀಸ್ ಅಣ್ಣ. ಲೋ, ಅದು ಜೈಲು ಕಂಡ್ರು, ಶಬರಿಮಲೆ ಅಲ್ಲ. ನೀವು ಕೂತ್ಕೊಳ್ಳಿ. ನಮ್ಮ ಹುಡುಗರಿಗೆ ಸ್ವಲ್ಪ ವೃತ್ತಿಪರತೆ ಜಾಸ್ತಿ. ನಿಮ್ಮ ಹುಡುಗರು ತುಂಬ ಮುದ್ದಾಗಿದ್ದಾರೆ. ಅಣ್ಣ ಎತ್ತಾಕೊಂಬಂದು 4 ಒದಿಬೋದು. ಕೋರ್ಟಲ್ಲಿ ಪ್ರೂವ್ ಆದರೂ 3 ತಿಂಗಳು ಜೈಲು ಹೆಚ್ಚಂದ್ರ. CRPC 42 ಪ್ರಕಾರ ಸ್ಟೇಷನಲ್ಲೇ ಬೇಲಾದರೂ ಆಗ್ಬೋದು. ಬೇಲಾಗುತ್ತಾ? ನನ್ನ ಮಗನೇ, ನೆಟ್ಗೊಂದು ಕೇಸ್ ತಗೊಂಡ್ ಬರಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ನಾನ್ ಬೇಲೇಬಲ್ ತಗೊಂಡ್ಬರ್ತೀನಿ. ಇದು ಮಿಸ್ ಹಲೋ, ಆಯ್ತು. ದುಶ್ಯಾಸನ ಎಲ್ಲಿ ಸಿಗ್ತಾನೆ? ನಾಳೆ ಸೋಗೆಹಳ್ಳಿಲಿ ನಾಟಕ ಇದೆ, ಅದೇ ದ್ರೌಪದಿ ವಸ್ತ್ರಾಪರಣ. ಅರ್ಥ ಆಯ್ತು. ಆದರೆ ನೀನು ಈ ಗ್ಯಾಂಗ್ನ ಅಷ್ಟೊಂದು ಪರ್ಸ್ನಲ್ ಆಗಿ ಯಾಕೆ ತಗೋತಾ ಇದೀಯಾ? ಕಾರಣ ಇದೆ. ನಾನು ಈ ಸ್ಟೇಷನ್ನಲ್ಲಿ ಇದ್ದಷ್ಟು ದಿವಸ ನನಗೂ ಮುದ್ದಣ್ಣಂಗೂ ನಾನಾ ನೀನಾ ಅನ್ನೋದೇ ಆಗೋಯ್ತು. ಜೈಲಲ್ಲಿ ಕೊಳಿಸ್ತೀನಿ ಅಂತ ನಾನು, ಕಾನೂನು ಕೈಗೆ ಸಿಕ್ಕಾಕೊಳ್ಳಲ್ಲ ಅಂತ ಅವನು. ಕೊನೆಗೆ ನಾನೇ ಸೋತು ಬಿಟ್ಟೆ. ಬರೀ ಸೋತಿದ್ರೆ ಬೇಜಾರಿರಲಿಲ್ಲ, ಕೆಟ್ಟದಾಗಿ ಸೋತೆ. ಅಂದ್ರೆ ನನಗೀಗಾಗಿರೋದು ಪನಿಷ್ಮೆಂಟ್ ಟ್ರಾನ್ಸ್ಫರು. ಅದೇ ಆ ಬ್ರಾಥೆಲ್ ಹುಡುಗಿರ್ನ ರೆಡ್ ಹ್ಯಾಂಡಾಗಿ ಹಿಡಿಬೇಕು ಅಂತ ಹೋದ್ವಲ್ಲ, ಅದಕ್ಕೆ ಡಿಪಾರ್ಟ್ಮೆಂಟ್ ಕೊಟ್ಟಿರೋ ಗಿಫ್ಟು. ಬ್ರೇಕಿಂಗ್ ನ್ಯೂಸ್ ಆಗಲಿ ಅಂತ ಮೀಡಿಯಾದವ್ರನ್ನ ಕರ್ಕೊಂಡು ಹೋದ್ವಿ. ಫ್ಲಾಪ್ ಆಗಿದ್ದೇ ಆಗಿದ್ದು. ಈ ಟಿವಿ ಅವ್ರ ಕತೆ ನಿನಗೆ ಗೊತ್ತಲ್ಲ. 3 ದಿನ ನನ್ನ ಮೂತಿ ತೋರಿಸಿ ಉಜ್ಜಾಕ್ಬಿಟ್ರು ಕಣ. ಸರ್ ಬೇರೆ ಆರ್ಡರ್ ಬಂದಿದೆ ಸರ್ ಇವನಿಗೆ. ನನ್ನ ಪ್ಯಾಂಟ್ ಎಲ್ಲಿ ನನ್ನ ಪ್ಯಾಂಟು? ಪ್ಯಾಂಟ್ ಪ್ಲೀಸ್. ಸರ್ ಸ್ಟೇಷನಲ್ಲಿ ವೈಫೈ ಇಲ್ವಾ? ನೆಕ್ಸ್ಟ್ ಟೈಮ್ ಬರೋವಾಗ ಹಾಕ್ಸಿ ಪಾಸ್ವರ್ಡ್ ಕೊಡ್ತೀನಿ. ಇವಾಗ ಸೈನ್ ಮಾಡಿ ಹೋಗ. ಹೌದು, ಹೊಸ ಇನ್ಸ್ಪೆಕ್ಟರ್ ಹೆಸರು ಕಪಾಲೀಶ್ವರನ್ ಅಂತೆ. ಹೌದು, ಯಾಕೆ ನಿಂಗೆ? ಈ ಮುದ್ದಣ್ಣನ ಫ್ಯಾಮಿಲಿ ಸ್ಟೇಟಸ್ ಏನು? ಮದುವೆ ಆಗಿಲ್ಲ, ಆದ್ರೆ ಒಂದು 2-3 ವಾರದಿಂದ ಒಂದು ಹುಡುಗಿ ಜೊತೆ ಓಡಾಡ್ತಿದ್ದಾನೆ ಅಂತ ಇನ್ಫಾರ್ಮೇಶನ್ ಇದೆ. ಯಾರೋ ಹುಡುಗಿ? ಈ ಮ್ಯೂಸಿಕ್ ಡೈರೆಕ್ಟರ್ ಸ್ವರಭಾಸ್ಕರ್ ಹೆಸರು ಕೇಳಿದ್ಯಾ? ಅವರ ಒಬ್ಬಳೇ ಮಗಳು. ಅಮ್ಮಳು ಚೆನ್ನಾಗಿರೋ ಯೋಗ್ಯವಾದ ಹುಡುಗಿ ನಿನ್ನ ಹಿಂದೆ ಬಿದ್ದಿರೋದಿದ್ಯಾ? ನಮ್ಮ ಪ್ರಾಣಿಗೂ ಇಲ್ಲ. ಅದಕ್ಕೆ ಹೇಳೋದು, ಚೆನ್ನಾಗಿರೋರ್ಗೆ ಚಪ್ಪರ್ ನನ್ನ ಮಕ್ಕಳೇ ಬೇಕು. ಆದ್ರೂ ಅವನ್ಗೆ ಇವಳು ಹೇಗೆ ಸಿಕ್ಕಿದ್ಲು?